ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ತೀವ್ರ ಆಕ್ಷೇಪ ಗೊಂದಲದ ನಡುವೆ ರಾಜ್ಯದಲ್ಲಿ ಶುರುವಾಯಿತು. ಈಗ ನಿನ್ನೆಯಿಂದ ಬೆಂಗಳೂರಿನಲ್ಲೂ ಕೂಡ ಆರಂಭ ಆಗಿದೆ. ಇಲ್ಲೂ ಕೂಡ ಅದೇ ಗೊಂದಲ, ಅದೇ ರೀತಿಯ ಜನರಿಂದ ಆಕ್ರೋಶ. ಸಮೀಕ್ಷೆಯಲ್ಲಿ ನಿಮ್ಮಲ್ಲಿರುವಂತಹ ಚಿನ್ನದ ಗುಟ್ಟು ಬಹಿರಂಗ. ಸಮೀಕ್ಷೆಯಲ್ಲಿ ಚಿನ್ನದ ಗುಟ್ಟನ್ನು ಬಿಟ್ಟುಕೊಡ್ಲೇಬೇಕಾ? ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಿಮ್ಮ ಚಿನ್ನದ ಸೀಕ್ರೆಟ್ ಔಟ್. ಬಂಗಾರದ ವಿವರವನ್ನು ಕೇಳಿ ಫಜೀತಿಗೆ ಸಿಲುಕಿದ ಗಣತಿದಾರರು. ಜನರಿಂದ ಆಯೋಗದ ಸಮೀಕ್ಷೆಯ ಪ್ರಶ್ನೆಯ ಬಗ್ಗೆನೇ ಟೀಕೆ, ಆಕ್ರೋಶ. ಚಿನ್ನದ ವಿವರವನ್ನು ಕೊಡುವಂತಹ ಅಗತ್ಯವೇನಿದೆ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಬೆಂಗಳೂರಿನಲ್ಲೂ ಕೂಡ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗೊಂದಲ, ಗೋಜಲು ನಿರ್ಮಾಣವಾಗಿದೆ. ಸ್ವತಃ DCM DK ಶಿವಕುಮಾರ್ ಅವರೇ ನಿನ್ನೆ ಈ ಸಮೀಕ್ಷೆಗೊಳಗಾಗಿದ್ರು. ಅವರ ಮನೆಗೆ ಗಣತಿದಾರರು ಹೋಗಿದ್ರು. ಅವರಿಗೇನೆ ತಲೆ ಕೆಟ್ಟು ಹೋಗ್ಬಿತ್ತು. DK ಶಿವಕುಮಾರ್ ಅಂತವರೇ ಇದನ್ನು ಸರಳೀಕೃತಗೊಳಿಸೋದಕ್ಕೆ ಸಲಹೆಯನ್ನು ಕೊಡ್ತಾರೆ ಅಂದರೆ ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿಯ ಆಕ್ಷೇಪ, ಅಸಮಾಧಾನ ಈ ಸಮೀಕ್ಷೆ ಬಗ್ಗೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 1-1.5-2 ಗಂಟೆಗಳ ಕಾಲ ಸಮೀಕ್ಷೆಗೆ ನೀವು ಒಂದೊಂದು ಮನೆಗೆ ಹೋಗಿ ಅವರು ಟೈಮ್ ವೇಸ್ಟ್ ಮಾಡಿದರೆ ಹೆಂಗೆ ಅಂಥೇಳಿ ಸ್ವತಃ DCM DK ಶಿವಕುಮಾರ್ ಅವರೇ ಹೇಳಿದರು. ದಿಸ್ ಈಸ್ ಟೂ ಮಚ್ ಅನ್ನುವಂತಹ ಪದವನ್ನು ಕೂಡ ಪ್ರಯೋಗ ಮಾಡಿದರು. 60 ಪ್ರಶ್ನೆಗಳು. ಈ 60 ಪ್ರಶ್ನೆಗಳಲ್ಲಿ ಒಂದಿಷ್ಟು ಪ್ರಶ್ನೆಗಳ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಈಗ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ನಮ್ಮನೆಯಲ್ಲಿರುವಂತಹ ಚಿನ್ನವನ್ನು, ನಮ್ಮನೆಯಲ್ಲಿರುವಂತಹ ಒಂದಿಷ್ಟು ಮಾಹಿತಿಗಳನ್ನು ಕೆದಕುವಂತಹ ಅವಶ್ಯಕತೆ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗಳು ಸಹಜವಾಗಿಯೇ ಗೊಂದಲವನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಸಮೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಯ ಬಗ್ಗೆ DCM ಸಹ ಬೇಸರವನ್ನು ಹೊರಹಾಕಿದ್ದಾರೆ. DCM DK ಶಿವಕುಮಾರ್ ಕೂಡ ಬಂಗಾರದ ವಿವರಕ್ಕೆ ಗರಂ ಆಗಿಬಿಟ್ಟಿದ್ದಾರೆ. ನಮ್ಮನೆಯ ಬಂಗಾರದ ವಿವರವನ್ನು ನಾವ್ಯಾಕ್ರಿ ಕೊಡಬೇಕು ಅಂತ ಕೇಳಿದ್ದಾರೆ. ಬಂಗಾರದ ವಿವರವನ್ನು ನಿಮಗ್ಯಾಕೆ ಅಂಥೇಳಿ ಗಣತಿದಾರರಿಗೆ ಪ್ರಶ್ನೆ ಮಾಡಿದ್ದಾರೆ. ಚಿನ್ನದ ಗುಟ್ಟು ನಿಮಗ್ಯಾಕೆ ಅಂಥೇಳಿ ಸಾರ್ವಜನಿಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಇದು ಆಸ್ತಿ ಸಮೀಕ್ಷೆ ಮಾಡ್ತಾ ಇದ್ದೀರಾ ಅಥವಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡ್ತಿದ್ದೀರಾ, ಏನು ಅಂತ ಕರೆಕ್ಟಾಗಿ ಹೇಳ್ರಪ್ಪ ಅಂಥೇಳಿ ಜನರು ಕೇಳ್ತಾ ಇರುವಂಥದ್ದು. ಜನರಲ್ಲಿ ಗೊಂದಲ ಈಗ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಬೆಕ್ಕಿಗೆ ಚಿನ್ನಾಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ, ಹಾಗೆ ಸರ್ಕಾರ ಏನೋ ಸಮೀಕ್ಷೆ ಮಾಡಿ ಮನೆಗೆ ಹೋಗ್ಬಿಡಿ ಅಂತ ಹೇಳಿದ್ರು. ಬಟ್ ಈ ಗಣತಿದಾರರ ಪಾಡಿದೆಯಲ್ಲ ಪಾಪ ಹೇಳ್ತಿರೋದು. ಒಂದು ಕನ್ವಿನ್ಸ್ ಮಾಡೋದಕ್ಕಾಗಲ್ಲ, ಮತ್ತೊಂದು ಕಡೆ ಸರ್ಕಾರದಲ್ಲಿರೋರೇ ಈ ರೀತಿ ಹೇಳಿದಾಗ ಪಾಪ ಅವರು ಹೆಂಗೆ ಜನರ ಹತ್ರ ಹೋಗ್ಬೇಕಾಗುತ್ತೆ, ಜನರ ಬಳಿ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ. ಈ ಗಣತಿ ವಿಚಾರದಲ್ಲಿ ಸಹಜವಾದಂತಹ ಗೊಂದಲಗಳನ್ನು ಎತ್ತಿ ತೋರಿಸ್ತಾ ಇದೆ. ಈ ನೆಟ್ವರ್ಕ್ ಇಶ್ಯೂ, ಸರ್ವರ್ ಇಶ್ಯೂ, ಅದಾದಮೇಲೆ ಗಣತಿದಾರರಿಗೆ ಸರಿಯಾಗಿ ಟ್ರೈನಿಂಗ್ ಇಲ್ಲದೆ ಇರುವಂತಹ ಇಶ್ಯೂ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಈಗ ಇವರು ಕೇಳ್ತಾ ಇರುವಂತಹ ಪ್ರಶ್ನೆ ಮತ್ತಷ್ಟು ಗೊಂದಲವನ್ನು ಜಾಸ್ತಿ ಮಾಡ್ತಾ ಇದೆ. ಹಿಂದುಳಿದ ವರ್ಗದ ಆಯೋಗ 60 ಪ್ರಶ್ನೆಗಳನ್ನು ರೆಡಿ ಮಾಡಿಕೊಟ್ಟಿದೆ. ಆ ಪ್ರಶ್ನೆಗಳಿಗೆ ಗಣಿತದಾರರು ಉತ್ತರವನ್ನು ಪಡಿಬೇಕು. ಪ್ರಶ್ನೆಯನ್ನ ಕೇಳುವಂತಹ ವಿಚಾರದಲ್ಲಿಯೇ ಈಗ ಆಕ್ಷೇಪಗಳು ಮುಂದುವರಿತಾ ಇದೆ. ಯಾರು ಕೊಡೋದು ನಿಮ್ಗೆಲ್ಲ ಈ ಪ್ರಶ್ನೆಗಳ? ನೀನು ಡಾಕ್ಟ್ರು, ನೀನು ಜೇನ್ ಸಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ? ನನಗೆ ಇಷ್ಟೊತ್ತು ಮಾಡಿದ್ರೆ ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ದರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂಥ ಸಮೀಕ್ಷೆ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯಾದ್ಯಂತ ಈ ಸಮೀಕ್ಷೆ ಆರಂಭ ಆಗಿತ್ತು. ತಾಂತ್ರಿಕ ಕಾರಣಗಳಿಂದ ಬೆಂಗಳೂರಿನಲ್ಲಿ ನಿನ್ನೆಯಿಂದ ಈ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. 1,02,00,000 ಮನೆಗಳು ಈಗಾಗಲೇ ರಾಜ್ಯದಲ್ಲಿ ಮುಗಿದಿದ್ದಾವೆ ಸಮೀಕ್ಷೆ ಮಾಡಿ. ನಿನ್ನೆಯಿಂದ ಬೆಂಗಳೂರಿನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದೆ. ಒಂದೇ ದಿನದಲ್ಲಿ 22,141 ಮನೆಗಳನ್ನು ಗಣತಿ ಮಾಡಿ ಮುಗಿಸಿದಾರಂತೆ ಗಣತಿದಾರರು.
ಮೊದಲ ದಿನವೇ ಗಣತಿದಾರರಿಗೆ ಸಮೀಕ್ಷೆಯ ಆ್ಯಪು ಗೊಂದಲ, ಸರ್ವರ್ ಸಮಸ್ಯೆಯಲ್ಲೂ ಗೊಂದಲ, ಲೊಕೇಶನ್ ಕಿರಿಕಿರಿ ಎದುರಾಗಿತ್ತಂತೆ. ID ಕಾರ್ಡ್ ಕಿಟ್ ವಿತರಣೆಯೂ ಕೂಡ ವಿಳಂಬವಾಗಿತ್ತು. ನಿನ್ನೆ ಬೆಂಗಳೂರಿನ ಹಲವು ಕಡೆ ಸಮೀಕ್ಷೆದಾರರು ಮನೆಗೆ ತೆರಳಿದಾಗ ವೈಯಕ್ತಿಕ ಮಾಹಿತಿ ಯಾಕೆ ಕೊಡಬೇಕು, ಮಾಹಿತಿ ಕೊಟ್ಟರೆ ಅದು ಸುರಕ್ಷಿತನಾ ಅಂಥೇಳೆಲ್ಲ ಜನ ಕೇಳಿದ್ರಂತೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಂತೆ. ಗಣತಿದಾರರ ವಿರುದ್ಧ ಜನ ತಿರುಗಿ ಬಿದ್ದಂತಹ ಪ್ರಸಂಗ ಕೂಡ ನಡೆದಿದೆ. ಮುಖ್ಯವಾಗಿ ಆಧಾರ್ ಕಾರ್ಡು, ಬ್ಯಾಂಕ್ ವಿವರ, ಚರಾಸ್ತಿ ಸ್ಥಿರಾಸ್ತಿಯ ವಿವರ, ಕುಟುಂಬದ ಸಾಲ, ಆದಾಯ ತೆರಿಗೆ ಪಾವತಿ ಇದೆಲ್ಲದರ ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಆಗ್ತಿದೆ. ಇನ್ನು ಬೆಂಗಳೂರಿನಲ್ಲಿ ಯಾಕೆ ಈ ಸಮೀಕ್ಷೆಗೆ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂಥೇಳಿ ಮುಖ್ಯವಾಗಿ ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ, ಅವ್ರು ಕೇಳ್ತಾ ಇರುವಂತಹ ಮಾಹಿತಿ. ಮೊದಲೇದಾಗಿ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನೆಲ್ಲ ಕೇಳ್ತಿದಾರಂತೆ. ಅದರ ಅವಶ್ಯಕತೆ ಇದೆಯಾ ಅಂಥೇಳಿ ಜನ ಕೇಳ್ತಾ ಇದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ ನಿಮ್ಮದು ಅನ್ನುವಂತಹ ವಿವರವನ್ನು ಕೂಡ ಪಡೆದುಕೊಳ್ತಾ ಇದ್ದಾರಂತೆ. ಆಸ್ತಿ ವಿವರವನ್ನು ಕಲೆ ಹಾಕ್ತಾ ಇದ್ದಾರೆ. ನೀವು ಯಾವುದರ ಸಮೀಕ್ಷೆ ಮಾಡ್ತಾ ಇದ್ದೀರಿ ಅಂಥೇಳಿ ಗಣತಿದಾರರಿಗೆ ಜನ ಕೇಳ್ತಿದ್ದಾರೆ. ಸ್ವಂತ ಮನೆ ಇದೆಯಾ, ಬಾಡಿಗೆ ಮನೆ ಇದೆಯಾ, ಬಾಡಿಗೆ ಮನೆ ಇದ್ದರೆ ನೀವು ಭೋಗಕ್ಕೆ ಹಾಕ್ಕೊಂಡಿದ್ದೀರಾ ಅಂತೆಲ್ಲ ಕೇಳ್ತಿದಾರಂತೆ. ಇದರ ಅವಶ್ಯಕತೆ ಇದೆಯಾ ಅಂಥೇಳಿ ಜನರ ಗೊಂದಲ. ಅಂಗಡಿ ಇದೆಯಾ, ನಿಮ್ಮದು ಜಮೀನು ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಗಾಡಿ ಇದೆಯಾ, ಕಾರ್ ಇದೆಯಾ, ಅದರ RC ನಂಬರ್ ನೀವು ಕೊಡಬೇಕಾಗುತ್ತೆ ಅಂಥೇಳಿ ಸರ್ವೆ ಸಂದರ್ಭದಲ್ಲಿ ಗಣತಿದಾರರು ಕೇಳ್ತಾ ಇರುವಂತಹ ಪ್ರಶ್ನೆ. ಸ್ಕೂಲನ್ನು ಯಾಕೆ ಬಿಟ್ರಿ ನೀವು, ವೈಯಕ್ತಿಕ ಮಾಹಿತಿಯನ್ನೆಲ್ಲ ಕೆದಕ್ತಾ ಇದ್ದಾರಂತೆ. ಇದಕ್ಕೇನೆ ಈಗ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಪ್ರಾಪರ್ಟಿಗಳು ಕೇಳಂಗಿಲ್ಲ, ಆಧಾರ್ ಕಾರ್ಡ್ ಕೇಳಂಗಿಲ್ಲ, ನಿನ್ನ ಇನ್ಕಮ್ ಏನು, ನಿನ್ನ ಬಿಲ್ಡಿಂಗ್ ಏನು, ನಿನ್ನ ಕಾರ್ ಏನಕ್ಕೆ ಕೇಳ್ತೀರಾ ನೀವು? ಏನು ಟ್ಯಾಕ್ಸ್ಗಳು ಹೊಡಿಯಕ್ಕ ನೀವು ಇವಾಗೆ ಹೊಡೆದು ತಿಂದು ಬಡವ್ರ ಬಗ್ರನ್ನ ರಕ್ತ ಇರ್ತಾ ಇದ್ದೀರಾ? ಇನ್ನೂ ಸಾಲ್ತಾ ಅಲ್ವಾ ನಿಮಗೆ ತಿಂದು ತೆಗಿರೋದು? ಇನ್ನೂ ತಿನ್ನೋಕ್ಕೋಸ್ಕರ ಇವರ ಡೀಟೇಲ್ಸ್ ತಗೊಳ್ಳಿ. ಟ್ಯಾಕ್ಸ್ಗಳು ಎಳಿತಾರೆ ಮೇಡಮ್ ಅವ್ರು ಬಡವ್ರ ತಲೆ ಮೇಲೆ. ಅದಕ್ಕೋಸ್ಕರ ಇವ್ರು ಮಾಡ್ತಾ ಇರೋದು, ಇವ್ರು ಒಳ್ಳೆ ಕೆಲಸಕ್ಕೋಸ್ಕರ ಅಲ್ಲ, ಇವ್ರು ತಿಂದು ತೇಗೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಸ್ತಿ ವಿವರ ಡೀಟೇಲ್ಸ್, ಖಾತೆ, ನಾವು ಟ್ಯಾಕ್ಸ್ ಕಟ್ಟಿರೋದು, ನಾವು ಬಾಡಿಗೆಯಲ್ಲಿ ಇದ್ದೀವ, ಬೋಗಿದಲ್ಲಿದ್ದೀವ, ಮನೆ ಬಾಡಿಗೆ ಕೊಡ್ತೀರಾ, ಗಾಡಿ ಸ್ವಂತ ಇದೆಯಾ, 2 ವೀಲರ್ ಇದೆಯಾ, 4 ವೀಲರ್ ಇದೆಯಾ ಮೇಡಮ್? ಅದು ನಮ್ಮ ಮನೆ ಬರ, ನಾನು ಅದ್ರ ಮೇಲೆ ಲೋನ್ ಮಾಡಿ ತೊಗೊಂಡಿರ್ತೀನೋ ಇಲ್ಲ ದುಡ್ಡು ಕೊಟ್ಟು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ. ಇವ್ರು ಸರ್ಕಾರಕ್ಕೆ ಯಾಕೆ ಮೇಡಮ್ ಇವ್ರಿಗೆ ಸಾರ್ವಜನಿಕರ ಮೇಲೆ ಅಷ್ಟೊಂದು ನಿಮ್ಮ ಕಾಳಜಿ ಇತ್ತು ಅಂದರೆ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ರಿ. ನೀವು ಅನುಕೂಲ ಮಾಡಿಕೊಡ್ರಿ. ಒಂದು ಟ್ಯಾಕ್ಸ್ ಇದು ಮಾಡಿ, ಟ್ಯಾಕ್ಸ್ ಕಡಿಮೆ ಮಾಡಿ ಜನಕ್ಕೆ ಅನುಕೂಲ ಆಯ್ತು. ಅದು ಮಾಡೋಕ್ಕೆ ಹೋಗ್ತಾ ಇಲ್ವಾ ಇವ್ರಿಗೆ? ಬೇರೆ ಇದೆಲ್ಲ ಬೇಕು ಅಂತ ಕೇಳ್ತೀರಾ? ಜನಗಳಲ್ಲಿ ಜಾತಿ ಬಗ್ಗೆನೇ ಒಂದು ರೀತಿ ವಿಷ ಬಿತ್ತೋ ಥರ ಸಮೀಕ್ಷೆ ಮಾಡಿಸ್ತಿದ್ದಾರೆ. ವಿಚ್ ಇಸ್ ನಾಟ್ ರೈಟ್ ಆ್ಯಕ್ಚುಲಿ. ಜಾತಿ ತೊಗೊಂಡು ನೀವೇನು ಮಾಡ್ತೀರಾ? ಟ್ರೈನಿಂಗ್ ಕೊಟ್ಟಿದ್ದಾರಾ ಏನಾದರೂ ಹೋಗಿ ಕೇಳೋರಿಗೆ? ಎಂಥದೂ ಇಲ್ಲ. ಪೋಲ್ ಮಾಡ್ತಿದ್ದಾರೆ ದುಡ್ಡು ಅಷ್ಟೇ. ಅದನ್ನು ನೋಡಿ, ಬರೀ ಬೆಳಗ್ಗೆ ಎದ್ದರೆ ನಮಗೆ ಟ್ರಾಫಿಕ್ ಸಮಸ್ಯೆ, ಪಾಟ್ ಹೋಲ್ಸು, ಅದು ಇದು ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ಅದ್ರ ಬಗ್ಗೆ ಖರ್ಚು ಮಾಡ್ಬೋದು. ಈ ಜಾತಿ ಮಾಡ್ಕೊಂಡು ಏನು ಮಾಡ್ತೀರಾ ಹೇಳಿ? ಏನು ಜಾತಿ ಗಣತಿ, ಏನು ಅನುಕೂಲ ಏನಿಲ್ಲ. ಸುಮ್ಮನೆ ಜನಗಳು ಕಿತ್ತಾಡೋದು ಮಾಡ್ತಾ ಇರೋದು ಅಷ್ಟೇ. ಇನ್ನೇನು ಪ್ರಯೋಜನ ಇಲ್ದಿದ್ದೀವಲ್ಲ ಮಾಡ್ತಾ ಇರೋದು. ಜಾತಿ ಗಣತಿ ಮಾಡಿ ಎಲ್ಲರನ್ನೂ ವಿಂಗಡಣೆ ಮಾಡಿದರೆ ಏನು ಪ್ರಯೋಜನ ಹೇಳಿ? ಅದೇ ನಾವು ಹೇಳ್ತಾ ಇದ್ದೀವಲ್ಲ, ಏನು ಪ್ರಯೋಜನ ಇಲ್ಲ ಅಂತ. ಏನಾದ್ರಿಂದ ಅನುಕೂಲ ಇದ್ದರೆ ಏನೋ ಅನ್ಬೋದು. ಸುಮ್ಮನೆ ಅದೇನೋ ಜಾತಿ ಗಣತಿ ಅಂತ ಜನಗಳಿಗೆ ಒಂದು ಒಳ್ಳೇದು ಮಾಡೋದು ಅದನ್ನು ನೋಡಬಾರ್ದು. ರೋಡ್ಗಳೆಲ್ಲ ಅಲ್ಲಲ್ಲ ಬಿದ್ದವೆ.